ಕಳೆದ 20 ವರ್ಷಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ರಾಜ್ಯವನ್ನ ಆಳಿದಂತಹ ಪಕ್ಷಗಳು ಸರ್ಕಾರಗಳನ್ನ ಗಮನಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅತಿ ಹೆಚ್ಚು ಕಾಲ ರಾಜ್ಯವನ್ನ ಆಳಿದ್ದು ಕಾಂಗ್ರೆಸ್. ಸೊ ಬೆಂಗಳೂರು ವಿಚಾರಕ್ಕೂ ಬಂದರೂ ಕೂಡ ಅದೇ ನಿಜ. ಸರ್ಕಾರ ನಡೆಸಿದ್ದು ಅಧಿಕಾರದಲ್ಲಿ ಇದ್ದಿದ್ದು ಕಾಂಗ್ರೆಸ್. ಸೊ ಈ ಹಿಂದೆ ಬಿಜೆಪಿ ಏನು ಮಾಡ್ತು, ಮೈತ್ರಿ ಪಕ್ಷದಲ್ಲಿ ಏನು ಮಾಡ್ತು, ಇವಾಗ ನಾವು ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅತಿ ಹೆಚ್ಚು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದಂತಹ ಕಾಂಗ್ರೆಸ್ ಏನು ಮಾಡ್ತು ಅಂತ ಪ್ರಶ್ನೆ ಕೂಡ ಬರುತ್ತೆ. ನಾಗೇಂದ್ರ ಸರ್ ಕಂಟಿನ್ಯೂ ಮಾಡಿ. ನೋಡಿ, ಮಾನ್ಯ ಮಿತ್ರರು ಒಂದು ಮಾತು ಹೇಳ್ತಿದ್ರು, ಹೋರಾಟಗಾರರು, ಅವ್ರಿಗೆ ಇರ್ತಕ್ಕಂಥ ಮಾಹಿತಿಯಲ್ಲಿ ಅವ್ರು ಮಾತಾಡಿರ್ಬೋದು. ದಯಮಾಡಿ ಅವ್ರಿಗೆ ನಾನು ಮನವರಿಕೆ ಮಾಡಿಕೊಡ್ತಾ ಇದ್ದೀನಿ. ಮಾನ್ಯ ಕುಮಾರಣ್ಣ ಅವರು ಅಲ್ಪಾವಧಿ ಕಾಲಕ್ಕೆ ಈ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿದ್ದರು. ನಮ್ಮ ಕಾಲಘಟ್ಟದಲ್ಲಿ ಬೆಂಗಳೂರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಇತಿಹಾಸ ಇದೆ. ಶ್ರೀಮಾನ್ ದೇವೇಗೌಡರು ಕುಡಿಯೋ ನೀರಾಗಿರ್ಬೋದು, ಸನ್ಮಾನ್ಯ ಕುಮಾರಣ್ಣ ಅವರು ಏನು ಬೆಂಗಳೂರಿಗೆ ಫ್ಲೈಓವರ್ಗಳು ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ದೇವೇಗೌಡರು ಏರ್ಪೋರ್ಟ್ ಕೊಟ್ಟಿರ್ತಕ್ಕಂಥದ್ದಾಗಿರ್ಬೋದು, ಅನೇಕ ಈ ರೀತಿ ಮೂಲಭೂತ ಸೌಕರ್ಯಗಳ ವಿಷಯದಲ್ಲಿ ತಾವೇನು ತೂಗು ಸೇತುವೆ ಆಗಿರ್ಬೋದು, ಮೆಟ್ರೋ ವಿಷಯದಲ್ಲಾಗಿರ್ಬೋದು, ಜನದಟ್ಟಣೆ ಮೊದಲು ಕಡಿಮೆ ಮಾಡಬೇಕು ಅಂತಕ್ಕಂಥದ್ದು ಮೂಲವಾದಂಥ ವಾದ ಇತ್ತು. ಇಲ್ಲಿ ಅತಿ ಹೆಚ್ಚು ಪೆಟ್ಟು ತಿಂತಾ ಇರ್ತಕ್ಕಂಥವ್ರು ಟ್ಯಾಕ್ಸಿ ಚಾಲಕರುಗಳು. ಯಾಕೆಂತಂದರೆ ಬೆಂಗಳೂರಲ್ಲಿ ಏನು ಒಂದು ಬಸ್ಗಳಾಗಿರ್ಬೋದು, ಅಥವಾ ಮ್ಯಾಕ್ಸಿ ಕ್ಯಾಬ್ಗಳಾಗಿರ್ಬೋದು, ಅಥವಾ ಮಿನಿ ಬಸ್ಗಳಾಗಿರ್ಬೋದು, ಕಾರ್ಗಳಾಗಿರ್ಬೋದು, ಆಟೋಗಳಾಗಿರ್ಬೋದು, ಇದೇ ರಸ್ತೆ ಗುಂಡಿಲಿ ತಿರುಗಾಡ್ತಾ ಇರೋದ್ರಿಂದ ಪ್ರತಿನಿತ್ಯ ರಿಪೇರಿಗೊಳಗಾದರೆ ಅವನು ಸಿಗ್ತಕ್ಕಂಥ 100, 200, 500 ರೂಪಾಯಿ ಒಳಗಡೆ ಇವತ್ತು ಜೀವನ ಮಾಡಿ ಮಕ್ಕಳನ್ನೆಲ್ಲ ಸಾಕಬೇಕಾದ್ರೆ ಈ ಪರಿಸ್ಥಿತಿಯಲ್ಲಿ ಅವನು ಯಾವ ರೀತಿ ಆ ರಿಪೇರಿ ಕೊಡ್ತಾನೋ ಅಥವಾ ಜೀವನ ಮಾಡ್ತಾನೋ ಅಂತಕ್ಕಂಥದ್ದು ಒಂದು ಸೈಡ್ ಆದರೆ, ಎರಡನೇದು ಆಕ್ಸಿಡೆಂಟ್ಗಳ ವಿಷಯದಲ್ಲಿ ಇವತ್ತು ಅಮಾಯಕರು ಬಲಿಯಾಗ್ತಾ ಇದ್ದಾರೆ. ಶ್ರೀಮಾನ್ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಮೇಲೆ 4,500 ಹೊಸ ಬಸ್ಗಳನ್ನು ಕೊಟ್ಟಿದ್ದಾರೆ. ಇದೇ ರಸ್ತೆ ಗುಂಡಿಗಳೆಲ್ಲ ಬಸ್ಗಳೇನಾದರೂ ಓಡಾಡಿದ್ರೆ 6 ತಿಂಗಳು ಬರೋದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಸ್ಕೂಲ್ ಬಸ್ಗಳಲ್ಲಿ ಸ್ಕೂಲ್ ಮಕ್ಕಳು ಹೋಗ್ತಾ ಇದ್ದಾರೆ, ಅವ್ರ ಭವಿಷ್ಯದ ಬಗ್ಗೆ ಅವರು ಯೋಚನೆ ಮಾಡ್ತಾ ಇರ್ತಾರೆ. ರಸ್ತೆ ಗುಂಡಿಗಳಲ್ಲಿ ಎಲ್ಲಾದರೂ ಆಕ್ಸಿಡೆಂಟ್ಗಳು ಅನೇಕ ಸಂದರ್ಭಗಳಾಗಿರ್ತಕ್ಕಂಥ ತಾವು ನೋಡ್ತಾ ಇದ್ದೀರಿ. ಇಂಪಾರ್ಟೆಂಟ್ ಆಗಿ KDB ಇವತ್ತು ಅನೇಕ ಉದ್ಯಮಿಗಳು ಬೆಂಗಳೂರು ಬಿಟ್ಟು ಹೋಗ್ತಾ ಇರ್ತಕ್ಕಂಥ ಕಾರಣ KDBಲಿ ಇರ್ತಕ್ಕಂಥ ಅತಿ ಭಯಂಕರವಾದಂಥ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ಯಾವ ಮಟ್ಟಕ್ಕಿದೆ ಅಂತಂದರೆ ಹೆಜ್ಜೆಗೂ ಕೂಡ ಲಂಚ. ಒಂದು ಲ್ಯಾಂಡ್ ಸ್ಯಾಂಕ್ಷನ್ ಮಾಡಬೇಕಂದ್ರೆ ಲಂಚ, ಅದನ್ನು ಅಪ್ರೂವಲ್ ಮಾಡ್ಕೋಬೇಕಂದ್ರೆ ಲಂಚ, ಮತ್ತು ಅಪ್ರೂವಲ್ ಆದಮೇಲೆ ಅದನ್ನು ಬಿಲ್ಡ್ ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು 25 ಸತಿ ಮತ್ತೆ ಲಂಚ. ಈ ರೀತಿಯಾಗಿ ಒಬ್ಬ ಉದ್ಯಮಿ ಕೂಡ ಇವತ್ತು ಕರ್ನಾಟಕಕ್ಕೆ ಬರಬೇಕು ಅಂತಂದರೆ ಮೂಲಭೂತ ಸೌಕರ್ಯಗಳು ಕಲ್ಪಿಸಿಕೊಡೋದು ಜೊತೆಗೆ ಯಾವ ಲಂಚಾವತಾರ ಇಲ್ಲಿ ಓಡಾಡ್ತಾ ಇದೆ ಅಂತಕ್ಕಂಥದ್ದು ನೋಡಿ ಯಾವುದೇ ಕಾರಣಕ್ಕೂ ನಾವು ಬೆಂಗಳೂರು ಬೇಡ ಅಂತಕ್ಕಂಥ ಪರಿಸ್ಥಿತಿಯಲ್ಲಿ ಇವತ್ತಿರ್ತಕ್ಕಂಥದ್ದು ಸ್ಪಷ್ಟ. ಓಕೆ, ಪೂರ್ತಿ ಸರ್, ಇಡೀ ಲಂಚಾವತಾರ ಜಾಸ್ತಿ ಆಗಿದೆ ಬೆಂಗಳೂರಲ್ಲಿ ಅಂತ ಹೇಳಿ, ಲಂಚದಿಂದಲೇ ಇದೆಲ್ಲವೂ ಆಗ್ತಾ ಇದೆ. ಕಮಿಷನ್, ಕಳಪೆ ಕಾಮಗಾರಿಗೆ ಕಾರಣ ಲಂಚ, ಕಮಿಷನ್ ಅಂತ ಹೇಳಿ ನೀವು ಅದೇ ಕಮಿಷನ್ ಆರೋಪ ಮಾಡಿದ್ರಿ ಅಲ್ಲ, ಅದೇ ವಿಚಾರವನ್ನು ಇಟ್ಕೊಂಡು ಬಂದಿದ್ದಲ್ವಾ, ಅದೇ ವಿಚಾರಕ್ಕೆ ಬಂದ್ರು ಕಾಂಗ್ರೆಸ್. ನೀವು ಭ್ರಷ್ಟಾಚಾರದ ಬಗ್ಗೆ ನೀವು ಬಿಜೆಪಿ ಆದಂತವ್ರು ನೀವು ಮಾತಾಡ್ಲೇಬಾರ್ದು ಬಿಡಿ. ಅದ್ರ ಬಗ್ಗೆ ಎಷ್ಟೋ ಜನ ನಾವೇನ್ ಹೇಳ್ಬೇಕಾಗಿಲ್ಲ. ನೀವು ಕಳೆದ ಸರ್ಕಾರದಲ್ಲಿ ಏನೇನ್ ಮಾಡಿದ್ರಿ ಅನಾಚಾರ ಅದೆಲ್ಲ ಕೂಡ ರೆಕಾರ್ಡ್ ಆಗಿದೆ. ರೆಕಾರ್ಡ್ ಆಗಿ ಎಲ್ಲಾರು ಯಾರು ಜನಗಳು ಗೊತ್ತಿದೆ. ನಿಮ್ನ ಇವತ್ತು ಮನೇಲಿ ಯಾಕೆ ಕೂರಿಸಿದ್ದಾರೆ ಅಂತಂದ್ರೆ ಇದೇ ಕಾರಣಕ್ಕೋಸ್ಕರ. ಯಾಕೆ ಕೂರಿಸಿದಾರೆ ಜನ ಅಂತ ತಿಳ್ಕೊಳ್ಳಿ, ಆಮೇಲೆ ಮಾತಾಡಿ. ನೀವು ದಯವಿಟ್ಟು ಆಮೇಲೆ ಮಾತಾಡಿ. ನಾನು ಹೇಳ್ತಾ ಇರೋದು ನೋಡಿ ಸರ್, ಇವಾಗ ಭ್ರಷ್ಟಾಚಾರ ಅಂತ ಹೇಳ್ತಾ ಇದ್ರ. ಇವಾಗ ಕಳೆದ ಬಾರಿ ಇವಾಗ ರೋಡು ನೀವು ಹೇಳ್ದಂಗೆ 2.5 ವರ್ಷಕ್ಕೆ ಎಲ್ಲ ರೋಡ್ಗಳನ್ನು ಮಾಡೋಕ್ಕಾಗಲ್ಲ. ಆದರೆ ಹಳೆ ರೋಡ್ಗಳಿಗೆ ನಾವು ಏನು ಹಳೆ ರೋಡ್ ಬೇಸ್ ಏನು ಹಾಕಿದ್ದಾರೆ ಆ ಬೇಸ್ ಮೇಲೆ ನಾವು ಟಾರ್ ಹಾಕೋಬಹುದು, ಇಲ್ಲ ಏನೋ ಒಂದು ಕಡೆ ಕಿತ್ತೋಗಿದ್ರೆ ಅದನ್ನೆಲ್ಲ ತೆಗೆದು ಮಾಡಬೇಕಾಗ್ತದೆ. ಒಂದು ಎರಡನೇದು, ಇವ್ರು ಕಳೆದ ಸರ್ಕಾರದಲ್ಲಿ ಏನು ಕಾಮಗಾರಿ ಮಾಡಿದ್ರು ಅದ್ರ ಜೊತೆಗೆ ನಾವು ಇವತ್ತು ಸೇರಿಸ್ಕೊಂಡು ಅದು ರೋಡ್ಗಳನ್ನ ನಾವು ಡೆವಲಪ್ ಮಾಡ್ಕೊಂಡು ಹೋಗ್ಬೇಕು. ಒಂದೇ ದಿವಸ ಎಲ್ಲ ಬೆಂಗಳೂರನ್ನ ರೋಡ್ ಹಾಕಿ ಬ್ರಿಡ್ಜ್ ಮಾಡ್ಬಿಡ್ತೀವಿ, ಮ್ಯಾಜಿಕ್ ಮಾಡ್ಬಿಡ್ತೀವಿ ಅಂತ ಅಲ್ಲ. ಆದ್ರೆ ಶ್ರೀಮಾನ್ ಈ ರಾಜ್ಯದ ಉಪಮುಖ್ಯಮಂತ್ರಿಗಳು ಹೇಳಿದ್ದು 4 ದಿವಸಗಳ 5 ದಿವಸ ಒಳಗಡೆ ನಾವು ಗುಂಡಿಗಳು ಮುಗಿಸ್ತೀವಿ ಅಂತಕ್ಕಂಥದ್ದು ನಮ್ಮ ಹೇಳಿಕೆ ಅಲ್ಲ ಇದು. ನಮ್ಮ ಸಮಯದಲ್ಲಿ ಅವ್ರು ಮಾತಾಡ್ತಿದಾರ. ಒಂದ್ ನಿಮಿಷ ಇಲ್ಲಿ ನೋಡಿ, ವಾರದ ಒಳಗಡೆ ಗುಂಡಿ ಮುಚ್ಚಿದೆ ಜನರಿಗೆ. ಇದು ನಿಮ್ಮ ನೋಡಿ, ನಾನು ಹೇಳ್ತಾ ಇರೋದು, ನೀವ್ ಇವತ್ತೇನ್ ಬೋರ್ಡ್ ತೋರಿಸ್ತಾ ಇದಿರಲ್ಲ, ನೀವು ನಿಮ್ಗೆ ಹೈಕೋರ್ಟ್ ಚೀಮಾರಿ ಹಾಕಿತ್ತು. ನಿಮಗೆ ಹೈಕೋರ್ಟ್ ಚೀಮಾರಿ ಹಾಕಿತ್ತು. ನಿಮ್ಮ ಸರ್ಕಾರದಲ್ಲಿ ಎಷ್ಟು ಕೋಟಿ 1700 ಕೋಟಿ ರಿಲೀಸ್ ಮಾಡಿದೀವಿ ಅಂತ ಹೇಳಿದ್ಕೆ ಎಲ್ಲಿ ರಿಲೀಸ್ ಮಾಡಿದ್ದೀರಾ ಅಂತ ಹೇಳಿ ಹೈಕೋರ್ಟ್ ನಿಮ್ಗೆ ಚೀಮಾರಿ ಹಾಕಿತ್ತು. ಚೀಮಾರಿ ಹಾಕೊಂಡಿದ್ದಂತವ್ರು ನೀವು.
ಆಯ್ತು. ಟ್ರೈನಿಂಗ್ ಆಯ್ತು, ಮುಂದೆ ಮಾತಾಡೋ ಒಂದು ನಿಮಿಷ ಸರ್, ನೀವು ಗ್ರೇಟರ್ ಬೆಂಗಳೂರು ಅಂತ ಹೆಸರಿಟ್ಬಿಟ್ರಿ. ಓಲ್ಡ್ ವಸ್ತುಗೆ ನ್ಯೂ ಪ್ಲಾಸ್ಟಿಕ್ ಅವರ ನ್ಯೂ ಏನು ಶೇಪ್ ಹಾಕ್ಬಿಟ್ಟು ಗ್ರೇಟರ್ ಬ್ಯಾಂಗ್ಳೂರು. ಯಾರಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿ ಅದಕ್ಕಂತ ಒಂದು ಹೆಸರುಗಳು ಕೊಡ್ತಾರೆ. ಏನು ಮಾಡದೆ ಒಂದೇ ಒಂದು ಅಲ್ಲ, ನೀವು ಮಾಡ್ತಾ ಇಲ್ವಲ್ಲ ಸರ್? ನಾವು ಮಾಡ್ತೀವಿ. ಅಲ್ಲ, ನೀವು ಮಾಡ್ತಾ ಇಲ್ವಲ್ಲ? ನೀವೇನ್ ಮಾಡ್ತಾ ಇದ್ದೀರಿ? ಬರೀ ಮಾತಾಡ್ಬೇಕಾದ್ರೆ ನಮ್ದು ಇಲ್ಲಿಂದ ಮಾತಾಡ್ಬಿಡಿ. ಆಡಳಿತ ಪಕ್ಷದ ವಕ್ತಾರ ಇದ್ದೀರಾ, ನಮ್ಮ ಇರ್ಲಿಂದ ಮಾತಾಡ್ಬೇಡಿ ದಯವಿಟ್ಟು. ಒಂದು ಸ್ವಲ್ಪ ತೂಕದ ಮಾತಾಡಿ. 2.5 ವರ್ಷ ಆಗಿದೆ, ನಾಚಿಕೆ ಆಗಲ್ವಾ ನಿಮ್ಗೆ ಮಾತಾಡಕ್ಕೆ? ಏನ್ ಮಾಡಿದ್ರಿ 2.5 ವರ್ಷದಲ್ಲಿ? ಮಾತಾಡ್ತಿದ್ರೆ ನಮ್ಮಲ್ಲಿ ಹೈಕೋರ್ಟ್ ಬಿಜೆಪಿ ನಾಯಕರಿಗೆ, ಬಿಜೆಪಿ ಸರ್ಕಾರಕ್ಕೆ ಚಿಮ್ಮರಿ ಹಾಕಿತ್ತಲ್ವಾ? ನಿಮ್ಗೇನು ಹೂ ಕೊಟ್ಟು ಮುತ್ತಿಡ್ತಾ ಇದ್ಯಾ? ಅಲ್ಲ, ಹೂ ಕೊಟ್ಟು ಮುತ್ತಿಡುತ್ತಾ ಅಂತ ಇಲ್ಲ ತಾನೆ? ನಿಮ್ಗೂ ಚೀಮಾರಿ ಹಾಕೋದು. ನಿಮ್ಗೆ ಜನರೇ ಚೀಮಾರಿ ಹಾಕ್ತಾ ಇದ್ದಾರೆ, ಅದನ್ನ ನೀವು ಗಮನಿಸಿ. ಕಂಟಿನ್ಯೂ ಮಾಡಿ. ಒಂದು ಗಾದೆ ನೆನಪಿ ಬರ್ತಾ ಇದ್ರಿ, ನರಿಯ ಕೂಗು ಗಿರಿಗೆ ಮುಟ್ಟಿತು ಅಂತ. ಅಂದ್ರೆ ಜನಪ್ರತಿ ಸಾಮಾನ್ಯ ಜನರು ಎಷ್ಟು ಇವರು ಈ ದಪ್ಪ ಚರ್ಮದ ಸರ್ಕಾರಕ್ಕೆ ಯಾರು ಏನು ಹೇಳಿದ್ರು ಕೇಳಲ್ಲ. ಸಾಮಾನ್ಯ ಜನರ ಕಷ್ಟ, ವಾಹನ ಸವಾರರು, ದ್ವಿಚಕ್ರ ವಾಹನರು, ಮಿಡ್ಲ್ ಕ್ಲಾಸ್ ಪೀಪಲ್ ಅಲ್ಲಿ ಕಷ್ಟಪಡೋ ಇದೆಲ್ಲ ಕೆಲಸ ಬಿಟ್ಬಿಟ್ಟು ಬರ್ತಾರೆ. 6 ಗಂಟೆ ತನಕ ಆಫೀಸ್ ಲೈಟ್ಗಳ ಕೆಲಸ ಮಾಡ್ಕೊಂಡು ಆಮೇಲೆ ಬೈಕ್ ಎತ್ಕೊಂಡು ಬರ್ತಾರಲ್ಲ, ನಿಜವಾಗ್ಲೂ ಒಂದು ಪರ್ಲಂಗಲ್ಲ, ಒಂದೊಂದು ಫೀಟಿಗೆ ಒಂದೊಂದು ಗುಂಡಿಗಳಿದೆ. ಒಂದೊಂದು ಮಳೆ ಬಂದ್ರೆ ಯಾವ ತರ ಪರಿಸ್ಥಿತಿ ಇದೆ ಅಂತ ಗೊತ್ತಿದೆ ನಿಮ್ಗೆ. ಇವತ್ತು ನೀವು ಹೇಳ್ತಿದ್ದೀರಾ ಇಷ್ಟೆಲ್ಲ ಇದ್ರೂ ಕೂಡ ನಿಮ್ಗೆ ನಾಚಿಕೆ ಆಗ್ಬೇಕು ಸರ್. 2.5 ವರ್ಷ ಆಗಿದೆ, ಮಾತೆತ್ತಿದ್ರೆ ನಿಮ್ಮ ಹತ್ರ ಆನ್ಸರ್ ಏನ್ ಗೊತ್ತಾ? ಏನೇ ನೀವು ಕೇಳಿ, ಅಭಿವೃದ್ಧಿ ಶೂನ್ಯ ಸರ್ಕಾರ. ಏನ್ ಕೇಳಿದ್ರು ಕೂಡ ಇವ್ರೇ ಹೇಳೋದು ಗೊತ್ತಾ? ಒಂದ ಮೋದಿ ಬೆಟ್ ತೋರಿಸ್ತಾರೆ, ಒಂದ ನೀವಿದ್ದಾಗ ಆಗಿಲ್ವಾ, ಅವರಿದ್ದಾಗ ಆಗಿಲ್ವಾ. ದಯವಿಟ್ಟು ಕಂಪ್ಯಾರಿಸನ್ ಮಾಡಬೇಡಿ. ಹೌದ್ರಿ, ನಾವು ಸೋತಿದೀವಿ ಅಂತ ಹೇಳಿ ನೀವು ಸುಮ್ಮನೆ ಈ ತರ ತೊಗ್ಲಕ್ ಸರ್ಕಾರ ಮಾಡಕ್ ಬಿಡಲ್ಲ ರೀ. ನಾವು ಇಡೀ ರಾಜ್ಯದಲ್ಲಿ ಜಿಲ್ಲೆಯಲ್ಲೂ ಕೂಡ ನಾವು ರಸ್ತೆ ತಡೆ ಮಾಡ್ಬಿಟ್ಟಿದ್ದೀನಿ, ಎಲ್ಲೆಲ್ಲಿ ಏನೇನಾಗುತ್ತೆ ಎಲ್ಲವನ್ನೂ ಮಾಡಿದೀವಿ. ಆದ್ರೂ ಇವರಿಗೆ ನಾಚಿಕೆ ಆಗಲ್ಲ. ಇವರು ಏರಿಯಾದಲ್ಲಿ ಹೋಗ್ಬಿಟ್ಟು ಮಾತಾಡ್ತಾರೆ, ಮೋದಿ ಬೆಟ್ಟು ತೋರಿಸಿ ಅಭ್ಯಾಸ ರೀ, ಮೋದಿ ರೋಡಲ್ಲಿ ಗುಂಡಿ ಇಲ್ವಾ ಅಂತಾರೆ. ನಾಚಿಕೆ ಆಗಲ್ವೇನ್ರಿ ನಿಮ್ಗೆ? ನಿಮ್ಮ ರಸ್ತೆಯಲ್ಲಿ ಅಲ್ಲರಿ ಇತ್ತ ಗುಂಡಿ ಅಲ್ಲ, ಗುಂಡಿ ಇತ್ತ ಅಲ್ಲ, ನಾಚಿಕೆ ಆಗಲ್ಲ. ಗುಂಡಿ ಇತ್ತ ಕಿಲೋಮೀಟರ್ ಗುಂಡಿ ಇಲ್ಲ. 1600 ನೋಡಿ, 1648 ಕಿಲೋಮೀಟರ್ ರಸ್ತೆ, ಉಪರಸ್ತೆ ನಮ್ಮ ಬೆಂಗಳೂರಲ್ಲಿ ಇದೆ. ನೀವು ಹೇಳ್ತಿದ್ದೀರಾ. ಮೊನ್ನೆ ನಂಗೆ ಒಂದು ಖುಷಿ ಆಯ್ತು, ಇವರು ಯಾರು GB ಒಬ್ರು ಮಿಸ್ಟರ್ ಚೋಳನ್ ಅಂತ ಹೇಳಿ ರಸ್ತೆ ಎಲ್ಲ ನೋಡಕ್ ಹೋದ್ರು. ಹೋಗಿ ಏನಾದ್ರೂ ಚೇಂಜಸ್ ಆಗ್ಬೋದಾ ಅಂತ ನೋಡಿದೆ. ಪಾಪ ಅವರಾದ್ರೂ ಏನ್ ಮಾಡ್ತಾರೆ? ಅವ್ರು ಏನೇ ಮಾಡಿದ್ರು ಅಧಿಕಾರಿಗಳಿಗೆ ಸ್ವ ಇಚ್ಛೆಯಿಂದ ಕೆಲಸ ಮಾಡಕ್ಕೆ ಈ ಸರ್ಕಾರ ಬಿಟ್ರೆ ರಸ್ತೆ ಗುಂಡಿಗಳು ಮುಚ್ಚಬಹುದು. ನೀವ್ ಹೇಳಿದಂಗೆ ಅಲ್ಲ, ಇವ್ರು ಎಲ್ಲಿಂದ ಮಾಡ್ತಾರೆ? ಮಾತೆತ್ತಿದ್ರೆ ಪರಿಹಾರ ಬಗ್ಗೆ ಮಾತೆತ್ತಿದ್ರೆ ಸುರಂಗ ಮಾರ್ಗ ಮಾಡ್ತೀವಿ, ರಸ್ತೆ ದಟ್ಟಣೆ ನಿವಾರಣೆ ಮಾಡ್ತೀವಿ ಅಂತ ಹೇಳ್ತಾರೆ. ಬ್ರ್ಯಾಂಡ್ ಬ್ಯಾಂಗ್ಳೂರು, ನಾವು ಬ್ರ್ಯಾಂಡ್ ಬ್ಯಾಂಗ್ಳೂರು ಮಾಡ್ತೀವಿ ಅಂತ ಹೇಳಿದ್ರೆ ಬಾಂಬ್ ಬ್ಯಾಂಗ್ಳೂರು ಮಾಡಿ ಆಯ್ತು, ಈಗ ಬ್ಯಾಡ್ ಬ್ಯಾಂಗ್ಳೂರು ಆಗೋಯ್ತು. ಇವತ್ತು ಮಾನ್ಯ DK ಶಿವಕುಮಾರ್ ಅವರೇ, ನೀವು ಮಾತಾಡ್ತೀರಿ, ಯಾರಾದ್ರೂ ಇಲ್ಲಿಂದ ಬೇರೆ ಟೆಕ್ ಓನರ್ಗಳು, ಉದ್ಯಮಗಳು ಬೇರೆ ಕಡೆ ಹೋಗ್ತಾರೋ, ಹೋಗುವವರೆಲ್ಲ ಹೋಗ್ಲಿರಿ ಅಂತ ಮಾತಾಡ್ತೀರಂದ್ರೆ ಇಷ್ಟು ಅಸಡ್ಡೆನಾ? ನಮ್ಮ ಬೆಂಗಳೂರಿನಲ್ಲಿ ಎಷ್ಟು ಜನ ಬರೀ ರಸ್ತೆಯಿಂದ ಬಿದ್ದು ಸಾಯೋದು ಮಾತ್ರ ಅಲ್ಲ, ಬರೀ ಅಪಘಾತ ಮಾತ್ರ ಅಲ್ಲ, ನೋಡಿ, 3 ಸರ್ಕಾರದವರು ದಪ್ಪ ಚರ್ಮದವರೇ, ಯಾರು ಸಣ್ಣ ಚರ್ಮ ಇಲ್ಲ. ನಾನು ಹೇಳ್ತೀನಿ, JDS ಅವರೇ ಹೋಗ್ತಾರೆ. ನೀವು ಕೆಲಸ ಮಾಡ್ರಿ, ನೀವು ಕಾಂಗ್ರೆಸ್ ಅಂತ ಹೇಳಿ. ಯಾಕಂದ್ರೆ ಈಗಿನ ಸರ್ಕಾರ ಮಾಡೋದು ಕಾಣಿಸ್ತಾ ಇಲ್ವಲ್ರಿ? ಈಗಿನ ಸರ್ಕಾರದ ಭ್ರಷ್ಟಾಚಾರ ನಿಮ್ಗೆ ಕಾಣಿಸ್ತಾ ಇಲ್ಲ? ಈಗಿನ ಸರ್ಕಾರ ಮಾಡ್ತಾ ಇರುವ ವಾಲ್ಮೀಕಿ ನಿಗಮ ಆಯ್ತು, ಕೂಡ ಆಯ್ತು, ವಸತಿ ಆಯ್ತು, ಗೋವಿ ನಿಗಮ ಆಯ್ತು, ಯಾವ್ದಾದ್ರು ಒಂದು ನಿಗಮದಲ್ಲಿ ಕೆಲಸ ಆಗುತ್ತಾ ಇಲ್ಲಿ? ಭ್ರಷ್ಟಾಚಾರದ ಮುಖ್ಯಮಂತ್ರಿ ಯಾರು ಜೈಲ್ಗೆ ಹೋದ್ರು ಅದನ್ನ ಹೇಳ್ರಿ. ಜನರ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಿಮ್ಗೆ ಅವಶ್ಯಕತೆ ಇಲ್ಲ. ಜನರ ಬಗ್ಗೆ ಒಂದು ಕಾಳಜಿ ಇಲ್ಲ. ಒಂದೇ ಒಂದು ಶಂಕುಸ್ಥಾಪನೆ ಆಗಿದೆಯಾ? ಒಂದೇ ಒಂದು ರಸ್ತೆ ರಿಪೇರಿ ಆಗಿದೆಯಾ? 1,300 ಕೋಟಿ ಅಂತಿದ್ದೀರಾ, ಏನ್ ಆಟ ಆಡ್ತಿದ್ದೀರಾ? ಜನರ ದುಡ್ಡು, ಜನರ ತೆರಿಗೆ ದುಡ್ಡು. ಹುಷಾರಾಗಿ ಮಾತಾಡಿ.
ಕಾಂಗ್ರೆಸ್ ಸರ್ಕಾರದಲ್ಲಿ ಭ್ರಷ್ಟಾಚಾರ ಇಲ್ಲ ಅನ್ನೋದನ್ನ ಒಪ್ಪಕ್ಕಾಗೋದಿಲ್ಲ. ಯಾಕೆಂದ್ರೆ 16 ಜನ ಪೊಲೀಸರು ಸಸ್ಪೆಂಡ್ ಆಗಿರುವಂತದ್ದು, ಲಕ್ಷ ವಸೂಲಿ ಮಾಡಿ. ಅದೇ ಸಾಮಾನ್ಯ ದುಡ್ಡಲ್ಲ, ಆಯ್ತಾ. ಇನ್ನೊಂದು, ರಾಜಕಾಲುವೆ ಒತ್ತುವರಿ ನೀರು ಹೋಗ್ತಿಲ್ಲ ಅಂತ ಹೇಳ್ತಾರೆ, ಮಳೆ ನೀರು ಹೋಗ್ತಿಲ್ಲ ಅಂತ. ರಾಜಕಾಲುವೆ ಒತ್ತುವರಿಗಳು ಮಾಡಿರೋರು ಯಾರು? ಸಾಮಾನ್ಯ ಬಡವರ? ರಾಜಕಾಲುವೆ ಒತ್ತುವರಿ ಮಾಡಿರೋರು ರಾಜಕಾರಣಿಗಳು, ರಾಜಕಾರಣಿ ಹಿಂಬಾಲಕರುಗಳು, ಪಕ್ಷದವರು ಮಾಡಿರುವಂತದ್ದು. ನೀರು ಗುಂಡಿಗಳು ಹೇಳ್ತೀರಿ, ಮಳೆ ಸಮಯದಲ್ಲಿ ಬಂದು ಗುಂಡಿ ಮುಸ್ತೀನಿ ನಾನು ಒಂದು ವಾರದಲ್ಲಿ ಮುಸ್ತೀನಿ ಅಂತ ಡೆಡ್ಲೈನ್ ಕೊಡ್ತಿದ್ರಲ್ಲ. ಮಳೆ ಮುಂಚೆ ಬೇಸಿಗೆ ಕಾಲ ಐತಲ್ಲ, ಅವಾಗ ಏನ್ರಿ ಮಾಡ್ತಿದ್ರಿ? ಅವಾಗ ನಿಮ್ಗೆ ಗುಂಡಿಗಳು ಕಣ್ಣು ಕಾಣಿಸ್ತಿರ್ಲಿಲ್ವಾ? ಅವಾಗ ಮೂಲಭೂತ ಸೌಕರ್ಯ ಕೊಡ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ ನಿಮ್ಗೆ? ನಿಮ್ಗೆ ಗೊತ್ತಿಲ್ವಾ? ಈಗ ಎಷ್ಟು ನಿಗಮದಲ್ಲಿ ಕಾಂಗ್ರೆಸ್ ಸರ್ಕಾರ ಎಷ್ಟು ನಿಗಮದಲ್ಲಿ ಭ್ರಷ್ಟಾಚಾರ ಆಗಿದೆ? ಒಬ್ಬ ಶಾಸಕ ಜೈಲ್ಗೆ ಹೋಗಿದಂತದ್ದು ಇದೆಯಲ್ಲ. ಅಂದ್ರೆ ನೀವು ಮೂರೂ ಪಕ್ಷದವರು ಮಾಡ್ತಾ ಇರೋದು ಇದೇನೆ. ಸುಮ್ನೆ ಇಲ್ಲಿ ಕುತ್ಕೊಂಡು ಸದನದಲ್ಲಿ ನಿಮ್ಗೆ ಮಾತಾಡೋದು ಧೈರ್ಯ ಇಲ್ಲ. ಈಗ ಆರೋಶಕರು ಬಂದು ಗುಂಡಿ ಮುಚ್ಚಾಕ್ ಬಂದಿರಲ್ಲ, ಮಳೆಗಾಲ ಬರ್ತಿದೆ ಗುಂಡಿ ಮುಚ್ಚಿಗೆ ಅಯೋಗ್ಯರಂತ ಯಾಕೆ ಚಾಟಿಸ್ಬಾರ್ದಾಗಿತ್ತು? ಇವತ್ತು ಬಂದು ದೊಡ್ಡದಾಗಿ ಬರ್ತಿದ್ದಾರೆ. ಇದನ್ನೆಲ್ಲ ನಾಟಕೀಯ ಬಿಜೆಪಿ ಇದು. ತಿಳುವಳಿಕೆ ಕಮ್ಮಿ ಇದೆ ಅಂತ ಅನ್ಕೊಂಡಿದ್ದೀನಿ. ಯಾವ್ದೋ ಹಳ್ಳಿ ಎಷ್ಟು ವರ್ಷ ಆಳಿದೆ ಅಂತ ಅದನ್ನು ಹೇಳಿ. ಯಾವ್ದೋ ಹಳ್ಳಿ ಡಾಂಬರ್ ಹೋಗಿದ್ದಾರೆ, 2 ದಿನ ಕಿತ್ತು ಬಂದಿದೆ. ಇದು ಕಳಪೆ ಕಾಮಗಾರಿ ಅಲ್ವಾ? ಇದು 60%, 20%, 10% ಆಗಿದೆ. ರಾಜಾ ಕಾಲುವೆ ಕಾರಣಕರ್ತರು ರೋಡ್ ಮಾಡಿದೀವಿ ಅಂತ ಹೇಳಿ ಎಷ್ಟು ರೋಡ್ ಮಾಡಿದ್ರಿ? ಆಯ್ತು, ಕ್ವಾಲಿಟಿ ಗುಣಮಟ್ಟ ಮಾಡಿಸಿದ್ರೆ ಆಗಿದ್ರೆ ತಗೊಬನ್ನಿ ರಿಪೋರ್ಟ್, ನಾವು ನೋಡ್ತೀವಿ. ಕ್ವಾಲಿಟಿ ಪ್ರತಿಯೊಂದು ರಸ್ತೆದು ಕ್ವಾಲಿಟಿ ಗುಣಮಟ್ಟ ಅಂತ ಆಗುತ್ತೆ. ಯಾವ ರಸ್ತೆಗಳನ್ನು ಮಾಡಿದ್ರಿ ಆಗಿದ್ರೆ ತಗೊಬನ್ನಿ ಬಿಡಿ. ಮಾಹಿತಿ ಈಗ ಸಾಮಾಜಿಕ ಹೋರಾಟಗಾರರು ಮಾಹಿತಿ ಹಕ್ಕಲ್ಲಿ ಅರ್ಜಿ ಹಾಕಿ ಇದನ್ನೆಲ್ಲ ತೆಗಿತಾರೆ ಅಂತಾನೆ ಸದನದಲ್ಲಿ ಚರ್ಚೆ ಮಾಡ್ತಾರೆ ಇವರು. ಅಯ್ಯೋ ಏನೋ ಮಾಹಿತಿ ಬಳಕೆದಾರರು ನಮ್ಮನ್ನ ವಸೂಲಿ ಮಾಡಿಸ್ತಾರೆ, ಎದುರಿಸ್ತಾರೆ ಅಂತ ಹೇಳಿ ಅಲ್ವಾ? ಮತ್ತೆ ವಸೂಲಿ ಮಾಡಕ್ ನಿಂತಿದ್ದ ಅಧಿಕಾರಿಗಳನ್ನೆಲ್ಲ ಎದುರಿಸ್ತಿದಾರಂತ. ಯಾವ ಅಧಿಕಾರಿ ನಮ್ಗೆ ಹೋಗಿ ಇವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಸಾಮಾಜಿಕ ಹೋರಾಟಗಾರರು ಬಂದು ದುಡ್ಡು ಕೇಳ್ತಿದ್ದಾರೆ ಅಂತ ಯಾವ ಅಧಿಕಾರಿ? 7 ಲಕ್ಷ ಅಧಿಕಾರಿಗಳಲ್ಲಿ ಯಾವೊಬ್ಬ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ? ಕಪ್ಪು ಪಟ್ಟಿಗೆ ಸೇರಿಸಿದೀವಿ ಅಂತ ಹೇಳ್ತಾರೆ. ಯಾಕೆ ಕಪ್ಪು ಪಟ್ಟಿಗೆ ಸೇರಿಸ್ತಿರೋದು? ನೀವು ಮಾಡಿರೋ ಕಪ್ಪು ಹಣದ ಈಚೆ ತರ್ತೀವಿ ಅಂತ ನಮ್ಮಂತ 26 ಜನಗಳನ್ನ ಕಪ್ಪು ಪಟ್ಟಿಗೆ ಸೇರಿಸಿರುವಂತದ್ದು ಯಾವ ಕಾಯ್ದೆಲ್ಲಿದೆ? ಮಾಹಿತಿ ಕಾಯ್ದೆ ಬಳಕೆ ಕಪ್ಪು ಪಟ್ಟಿಗೆ ಸೇರಿಸಿದ್ರಲ್ಲ, ಯಾವ ಕಾಯ್ದೆಯಲ್ಲಿ ಇದೆ? ಸಂವಿಧಾನದಲ್ಲಿ ಯಾವ IPC ಅಡಿಯಲ್ಲಿ ಸೇರಿಸ್ತಿದ್ರಿ ನೀವು? ಅಂದ್ರೆ ನೀವು ಮಾಡ್ತಿರುವಂತ ಹಗರಣಗಳನ್ನ, ನೀವು ಮಾಡ್ತಿರುವಂತ ಕಳಪೆ ಕಾಮಗಾರಿಗಳನ್ನ, ಮತ್ತೆ ನಿಗಮದ ಹಗರಣಗಳನ್ನ ಎಲ್ಲಿ ತೆಗೆದು ಬಿಡ್ತಾರೋ ಅಂತ ಹೇಳಿ ಸದನದಲ್ಲಿ ಚರ್ಚೆ ಮಾಡ್ತಿದ್ದೀರಿ. ಮಾಹಿತಿ ಹಕ್ಕು ಕಾಯ್ದೆ ನಿಷ್ಕ್ರಿಯ ಮಾಡಬೇಕು, ಬದಲಾವಣೆ ಮಾಡಬೇಕು ಅಂತ ನಿಮ್ಗೆ ತಾಕತ್ತಿದ್ರೆ ಮಾಡಿ. ನೀವು ಕಲ್ಪ್ರೇಟ್ಸ್ಗಳು ನೀವು ಮಾಡಿ. ಆಯ್ತು.